ಅದೊಂದು ಬೃಹತ್ ಮಾಲ್. ವೀಕೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಗ್ರಾಹಕರ ಸಂಖ್ಯೆ ತುಸು ಜಾಸ್ತಿನೇ ಇತ್ತು. ಎಲ್ಲರೂ ಕೂಡ ಮೋಜು ಮಸ್ತಿ ಆಟವಾಡುತ್ತಾ ತಮ್ಮ ತಮ್ಮ ಲೋಕದಲ್ಲಿ ಬ್ಯುಸಿ ಆಗಿದ್ರು. ಇದ್ದಕ್ಕಿದ್ದ ಹಾಗೆ ಆ ಮಾಲ್ ಸುಟ್ಟು ಭಸ್ಮವಾಗಿದೆ. ಅಲ್ಲಿದ್ದವರು ಸಾವನ್ನಪ್ಪಿದ್ದಾರೆ. ಎಲ್ಲಿ ನಡೆದಿರುವಂತಹ ಘಟನೆ, ಅಷ್ಟಕ್ಕೂ ಆ ಮಾಲ್ನಲ್ಲಿ ಅಂಥದ್ದೇನಾಯ್ತು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ರಾಜ್ಕೋಟ್ನ ಗೇಮಿಂಗ್ ಝೋನ್ ಅಲ್ಲಿ ಅಗ್ನಿ ದುರಂತ. ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸಿದ ಕಟ್ಟಡ, ಎಲ್ಲೆಡೆ ಸುಟ್ಟು ಕರುಕಲಾದ ವಸ್ತುಗಳು. ಇಂಥದ್ದೊಂದು ಅವಘಡ ಆಗಿರೋದು ಗುಜರಾತ್ನ ರಾಜ್ಕೋಟ್ನ ಗೇಮಿಂಗ್ ಝೋನ್ ನಲ್ಲಿ. ನಿನ್ನೆ ಸಂಜೆ ಎಸಿ ಬ್ಲಾಸ್ಟ್ ನಿಂದ ಭಾರಿ ಬೆಂಕಿ ಅವಘಡ ಸಂಭವಿಸಿದ್ದು, ಘಟನೆಯಲ್ಲಿ 12 ಜನ ಮಕ್ಕಳು ಸೇರಿದಂತೆ 28 ಜನ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ನಡೀತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಂದ್ರು ಎಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ಸಿಎಂ ಭೂಪೇಂದ್ರ ಪಟೇಲ್, ಗೃಹ ಸಚಿವ ಹರ್ಷ ಸಂಘವಿ ಸ್ಥಳ ಪರಿಶೀಲನೆ ಮಾಡಿದ್ರು. ಬಳಿಕ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಗೆ ಮತ್ತು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನ ಪಟೇಲ್ ಘೋಷಿಸಿದ್ದಾರೆ. ಬೆಂಕಿಯ ನಿಖರ ಕಾರಣವನ್ನ ಕಂಡುಹಿಡಿಯೋಕೆ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಘಟನೆಗೆ ಪ್ರಧಾನಿ ಮೋದಿ ಸಂತಾಪ. ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನೆಗೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತರಿಗೆ ಸಾಧ್ಯ ಇರುವ ಎಲ್ಲಾ ನೆರವು ಕೊಡಲು ಆಡಳಿತ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರು. ಈ ಬಗ್ಗೆ ಟ್ವೀಟ್ ಮಾಡಿರೋ ಅವರು, ರಾಜ್ಕೋಟ್ನಲ್ಲಿ ಸಂಭವಿಸಿದ ಅಗ್ನಿ ದುರಂತದಿಂದ ಅತೀವ ದುಃಖ ಆಗಿದೆ. ಗಾಯಾಳುಗಳಿಗೆ ಚೇತರಿಕೆ ಕಾಣ್ಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಘಟನೆ ನಡೀತಾ ಇದ್ದಂತೆ ಟಿಆರ್ಪಿ ಗೇಮ್ ಝೋನ್ನ ಮ್ಯಾನೇಜರ್ ನಿತಿನ್ ಜೈನ್ ಮತ್ತು ಗೇಮ್ ಝೋನ್ ಮಾಲೀಕ ಯುವರಾಜ್ ಸಿಂಗ್ ಸೋಲಂಕಿ ಸೇರಿದಂತೆ 3 ಬಂಧಿಸಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದ್ದು, ಎಸ್ಐಟಿ ಮೂಲಕ ಇದೀಗ 32 ಗಂಟೆಯಲ್ಲಿ ನಿಖರ ಕಾರಣ ಪತ್ತೆ ಹಚ್ಚೋಕೆ ಸೂಚಿಸಲಾಗಿದೆ. ಅದೇನೇ ಇರಲಿ, ಆಟ ಆಡೋಕೆ ಅಂತ ಬಂದು 35 ಮಂದಿ ಪ್ರಾಣ ಕಳೆದುಕೊಂಡಿದ್ದು ಮಾತ್ರ ನಿಜಕ್ಕೂ ದುರಂತ. ರಾಜ್ಕೋಟ್ನ ಗೇಮಿಂಗ್ ಝೋನ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 12 ಮಕ್ಕಳು ಸೇರಿ 28 ಮಂದಿ ಮೃತಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದ್ದಾರೆ. ವೀಕೆಂಡ್ನಲ್ಲಿ ಮೋಜು ಮಸ್ತಿ ಮಾಡೋಣ ಅಂತ ಕುಟುಂಬ ಸಮೇತ ಒಂದು ಸುಂದರವಾದಂತಹ ಕ್ಷಣವನ್ನ ಕಳೆಯೋಣ ಅಂತ ಬಂದಂತಹ ಆ ಕುಟುಂಬಗಳು ಬೆಂಕಿಗೆ ಆಹುತಿಯಾಗಿವೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.